ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ನಗರದ ದ್ಯಾಮವ್ವ ಲಕ್ಷ್ಮೀ ದೇವಿ ಮಂದಿರಕ್ಕೆ ಯಾರಾದರೂ ಬೀಗ ಹಾಕಿದರೆ ಕಾನೂನಿನ ಅಡಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ಹುಕ್ಕೇರಿ ತಹಶೀಲ್ದಾರ್ ಬಲರಾಮ ಕಟ್ಟಿಮನಿ ಹೇಳಿದರು. ಕಳೆದ ಹಲವಾರು ತಿಂಗಳಿನಿಂದ ಲಕ್ಷ್ಮೀ ದೇವಿ ಮಂದಿರದ ಅರ್ಚಕರು ಮತ್ತು ಪೂಜಾರಿಗಳ ನಡುವೆ ನಡೆಯುತ್ತಿರುವ ಮುಸುಕಿನ ಗುದ್ದಾಟ ಈಗ ಬಹಿರಂಗವಾಗಿದೆ. ಪಾರಂಪರಿಕವಾಗಿ ಬಡಿಗೇರ್ ಬಂಧುಗಳು ಸರದಿ ಪ್ರಕಾರ ಪೂಜೆ ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಆದರೆ ಇತ್ತೀಚೆಗೆ ಕೆಲವರ ಸರದಿ ಮುಕ್ತಾಯವಾದರೂ ಬೇರೆಯವರಿಗೆ ಪೂಜೆ ಹಸ್ತಾಂತರಿಸುತ್ತಿಲ್ಲ ಎಂದು ಆರೋಪಿಸಿ ಕೆಲವರು ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾಗಿದ್ದಾರೆ. ಈ ಬೆಳವಣಿಗೆಯನ್ನು ಅರಿತ ತಾಲೂಕು ಆಡಳಿತ ಮಂದಿರದ ಹಕ್ಕುದಾರರು, ಪೂಜಾರಿಗಳು ಮತ್ತು ಅರ್ಚಕರ ಸಭೆ ಏರ್ಪಾಡು ಮಾಡಲಾಯಿತು. ಸಭೆಯಲ್ಲಿ ಮಾತನಾಡಿದ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ, ಅರ್ಚಕರು ತಮ್ಮಲ್ಲಿಯ ವೈಮನಸ್ಸನ್ನು ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಮಂದಿರಕ್ಕೆ ಬೀಗ ಹಾಕಬಾರದು. ಹಾಕಿದರೆ ಅವರ ಮೇಲೆ ಕಾನೂನಿನ ಕ್ರಮ ಜರುಗಿಸಲಾಗುವುದು ಎಂದು ಖಡಕ್ ವಾರ್ನಿಂಗ್ ಮಾಡಿದರು. ನೀವು ಹಿರಿಗಿಲಿ ಹಾಕೋದಿದ್ರೆ ನಮ್ಗೆ ತಿಳಿಸಿ ಹೇಳ್ತೀವಿ ನಾವು ಯಾರು ಹಾಕ್ತಾರೆ ನೋಡೋಣ. ಹಿರಿ ಹಾಕಿದ್ರವ ಒಳಗೆ ಇರ್ತಾನೆ ಮರ್ದಿನಾನೆ ಅವನು 1 ಅವರ್ನೇ ಅದು ಹಾಕಿದ್ವಿ ನಾವು. ಯಾರಿಗೂ ಕಿಲಿ ಹಾಕಕ್ಕೆ ಇಲ್ಲ. ಕಿಲಿ ಹಾಕೋದು ಏನಿದೆ ನಿಮ್ಮದು ಟ್ರಸ್ಟ್ ಸಮಸ್ಯೆ ಅಲ್ಲ. ಇದು ಟ್ರಸ್ಟಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಇದು ಟ್ರಸ್ಟಿಗೆ ಅದಕ್ಕೂ ಸಂಬಂಧ ಇಲ್ಲ. ಅರ್ಚಕರದ್ದು ಸಂಬಂಧ ಇದೆ. ಅರ್ಚಕರು ಅವ್ರ ಬಾಳೆ ಪ್ರಕಾರ ಅವ್ರು ಮಾಡಬೇಕು. ಅದನ್ನು ಬಿಟ್ಟು ಸುಮ್ಮನೆ ಏನಾರ ಬಾಲ ಬಿಚ್ಚುವಂತ ಯಾರು ಹೇಳಿದ್ರು ಕೆಟ್ಟದಾಗಿ ನಡ್ಕೊಂಡ್ರೆ ಸರಿ ಇರಂಗಿಲ್ಲ. ನೀವು ಒಂದು ಟ್ರಸ್ಟ್ ಒಂದು ಮೀಟಿಂಗ್ ಮಾಡಿ ನೋಟಿಸ್ ಕೊಟ್ಟು ಮಾಡ್ರಿ. ಮಾಡಿ ಕೊಡ್ರಿ. ಅಧ್ಯಕ್ಷರು ಯಾರಾದ್ರಿ ಅವ್ರು ಸಹಿ ಮಾಡೋದು ಕಳಿಸ್ರಿ. ಈ ರೀತಿ ಸಮಸ್ಯೆ ಆಗಿದೆ, ನೀವೆಲ್ಲರೂ ಮೀಟಿಂಗ್ ಬರ್ರಿ ಖುದ್ದಾಗಿ ಅಂತ ಹೇಳ್ರಿ. ಅವ್ರು ಬಂದು ಏನು ಅವ್ರು ವ್ಯಕ್ತಪಡಿಸ್ತಾರ ಅದು ನೀವು. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಶಂಕರ್ ಗಣಾಚಾರಿ, ಲಕ್ಷ್ಮೀದೇವಿ ಕಮಿಟಿ ಅಧ್ಯಕ್ಷ ಪಾಪು ನಾಯಿಕ್, ಜಯಗೌಡ ಪಾಟೀಲ್, ರಾಜೇಂದ್ರ ಕುಲಕರ್ಣಿ, ಸಂಜೀವ್ ಮುತಾಲಿಕ್, ಗಿರೀಶ್ ಕುಲಕರ್ಣಿ, ಚಿದಾನಂದ ಬಸ್ತವಾಡ್, ಶಿವಾನಂದ ಗಜಬರ್, ಬಸವರಾಜ್ ಹುಂಡೇಕಾರ್, ಗಜಾನನ್ ಬಡಿಗೇರ್ ಹಾಗೂ ಅರ್ಚಕರು, ಹಕ್ಕುದಾರರು, ಜಾತ್ರಾ ಕಮಿಟಿ ಸದಸ್ಯರು ಉಪಸ್ಥಿತರಿದ್ದರು. ಸರಿ, ನೀವು ನಡವಳಿಕೆ ಮಾಡಿ ಕೊಡ್ರಿ.